ಹುಬ್ಬಳ್ಳಿಯಲ್ಲಿ ಕೇಶವಾಪುರ ಲವ್ ಜಿಹಾದ್ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ರಾಜ್ ನ್ಯೂಸ್ಗೆ ಸಿಕ್ಕಿರುವಂತಹ ಸಂತ್ರಸ್ತೆ ಯುವತಿಯ ವಿಡಿಯೋಗಳು. ಮುಫೀಜ್ ಮಿಯಾನ್ ಅವರ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇತ್ತು. ಇದೀಗ ಯುವತಿಗೆ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಆದ್ರೆ ಸಂತ್ರಸ್ತೆ ಯುವತಿಯ ವಿಡಿಯೋಗಳು ವೈರಲ್ ಹಿನ್ನೆಲೆ ನಡೆದಿರುವಂತಹ ಘಟನೆಗಳನ್ನ ವಿವರಿಸುತ್ತಾ ಸಂತ್ರಸ್ತೆ ಯುವತಿ ಕಣ್ಣೀರು ಹಾಕಿದ್ದಾರೆ. ವಿಡಿಯೋದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಹೇಳಿಕೊಂಡಿದ್ದಾರೆ. ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿತ್ತು. ಲವ್ ಜಿಹಾದ್ ಪ್ರಕರಣದಲ್ಲಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ 2 ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಅದರಲ್ಲಿ ಈ ಒಂದು ಘಟನೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಇದೀಗ ವಿಡಿಯೋ ಮಾಡುವ ಮೂಲಕ ಸಂತ್ರಸ್ತೆ ಏನೆಲ್ಲ ನಡೆದಿತ್ತು ಅಂತ ಹೇಳಿ ಕಣ್ಣೀರು ಹಾಕ್ತಾ ಹೇಳಿಕೊಂಡಿದ್ದಾರೆ. ಮುಫೀಜ್ ಮಿಯಾನ್ ಅವರ ವಿರುದ್ಧ ಅತ್ಯಾಚಾರ ಆರೋಪ ಏನು ಕೇಳಿ ಬಂದಿತ್ತು. ಇವರ ವಿರುದ್ಧವೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಈಕೆ ವಿಡಿಯೋ ಮೂಲಕ ಎಲ್ಲವೂ ಕೂಡ ಈಗ ತಿಳಿಸ್ತಾ ಇದ್ದಾರೆ. ಯುವಕನ ಮನೆಯವರು ಮದುವೆಗೆ ಒಪ್ಪದಾಗ ಆತ್ಮಹತ್ಯೆಗೆ ಯತ್ನಿಸಿದ್ರು. ಧಾರವಾಡದಲ್ಲಿ ನಾವಿಬ್ರು ಕೂಡ ರಿಜಿಸ್ಟರ್ ಮದುವೆ ಆಗಿದ್ದೀವಿ. ಕೆಲವರು ನನ್ನನ್ನ ಬೇರೆ ಮನೆಗೆ ಕರೆದೊಯ್ದು ಕೌನ್ಸಿಲಿಂಗ್ ಮಾಡಿದ್ರು. ಮುಫೀಜ್ ಮೇಲೆ ಕೇಸ್ ಮಾಡಲು ನನ್ನ ಒಪ್ಪಿಗೆ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ರಿಜಿಸ್ಟ್ರೇಷನ್ ಮುಫೀಜ್ ಮನೆಯವರೇ ಬಂದಿದ್ರು ಅಂತ ಹೇಳಿ ಯುವತಿ ಹೇಳ್ತಾ ಇರುವಂಥದ್ದು. ಇಷ್ಟೆಲ್ಲ ಬೆಳವಣಿಗೆ ನಂತರ ಮುಫೀಜ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆ. ಧಾರವಾಡದಲ್ಲಿ ನಾವಿಬ್ರು ಕೂಡ ರಿಜಿಸ್ಟರ್ ಮದುವೆ ಆಗಿದ್ವಿ. ಅದಾದ ನಂತರ ಕೆಲವರು ನನ್ನನ್ನ ಬೇರೆ ಮನೆಗೆ ಕರೆದೊಯ್ದು ಕೌನ್ಸಿಲಿಂಗ್ ಮಾಡಿದ್ರು. ಮುಫೀಜ್ ಮೇಲೆ ಕೇಸ್ ಮಾಡಲು ನನ್ನ ಒಪ್ಪಿಗೆ ಇರಲಿಲ್ಲ. ರಿಜಿಸ್ಟ್ರೇಷನ್ಗೆ ಮುಫೀಜ್ ಮನೆಯವರೇ ಬಂದಿದ್ರು ಅಂತ ಹೇಳಿ ಯುವತಿ ಕೊಟ್ಟಿರುವಂತಹ ಹೇಳಿಕೆ. ಹೀಗೆ ಇಷ್ಟೆಲ್ಲ ಬೆಳವಣಿಗೆ ನಂತರ ಮುಫೀಜ್ ವಿರುದ್ಧ ಈಗ ದೂರನ್ನ ಕೊಟ್ಟಿರುವಂತಹ ಸಂತ್ರಸ್ತೆ. ನನ್ನ ಉದ್ದೇಶ ಇರಲಿಲ್ಲ ದೂರು ಕೊಡೋದು, ಆದರೆ ಕೆಲವರು ನನ್ನನ್ನ ಕೌನ್ಸಿಲಿಂಗ್ ಮಾಡಿದ್ರು. ಕೆಲವೊಬ್ರು ಯಾರೋ 3ನೇ ವ್ಯಕ್ತಿ XYZ ಯಾರೋ ಕರ್ಕೊಂಡು ಹೋಗಿ ನನ್ನನ್ನ ಕೌನ್ಸಿಲಿಂಗ್ ಮಾಡಿದ್ರು. ಹಾಗಾಗಿ ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಕೊಟ್ಟಿರುವಂತಹ ಹೇಳಿಕೆ ಯುವತಿ. ಈಗ ಮುಫೀಜ್ ಮೇಲೆ ಕೇಸ್ ಮಾಡಲು ನನ್ನ ಒಪ್ಪಿಗೆನೇ ಇರಲಿಲ್ಲ ಅಂತ ಹೇಳಿ ಹೇಳಿರುವಂಥದ್ದು ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಈ ಒಂದು ಕೇಸಲ್ಲಿ. ಹಾಗಾಗಿ ಸದ್ಯ ಇಷ್ಟೆಲ್ಲ ಬೆಳವಣಿಗೆ ನಂತರ ಮುಫೀಜ್ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು ಸಂತ್ರಸ್ತೆ ಇದನ್ನು ಒಪ್ಕೊಂಡಿದ್ದಾರೆ. ಈಗ ಅಂತಂದ್ರೆ ನನ್ನ ಉದ್ದೇಶ ಇರಲಿಲ್ಲ ಈ ರೀತಿಯಾಗಿ ದೂರನ್ನ ಕೊಡೋದು, 3ನೇ ವ್ಯಕ್ತಿ ಈ ರೀತಿಯಾಗಿ ಕೌನ್ಸಿಲಿಂಗ್ ಮಾಡಿದ್ರು ಅಂತ ಹೇಳಿದ್ದಾರೆ. ನಾ ವಿಡಿಯೋ ಮಾಡೋದು ಕಾರಣ ಅಂದರೆ ನಾನು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿದ್ದೆ ಸಿಗ್ನೇಚರ್ ಮಾಡಲಿಕ್ಕೆ. ಹಾಗೆ ನಾನು ಧಾರವಾಡದಲ್ಲಿ ಹೋಗಿದ್ದೆ ರಿಜಿಸ್ಟ್ರೇಷನ್ ಆಫೀಸಿಗೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ. ಹಾಗೆ 30 ಡೇಸ್ ನಾವು ವೆಯ್ಟ್ ಮಾಡ್ತಿದ್ವಿ. 30 ಡೇಸ್ ಬಿಫೋರ್ ಮಿಡಲ್ಗೆ RSS ದವ್ರು ಬಂದು ಎಂಕ್ವೈರಿ ಎಲ್ಲ ಮಾಡಿ, ನನ್ನ ಮನೆಗೆ ಎಂಕ್ವೈರಿ ಎಲ್ಲ ಮಾಡಿ ಇದನ್ನು ಅಂದರೆ ಕೌನ್ಸಿಲಿಂಗ್ ಎಲ್ಲ ಕ್ವಶನಿಂಗ್ ಎಲ್ಲ ಮಾಡಿದರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಈ ಒಂದು ಕೇಸಲ್ಲಿ. ಇದೀಗ ನಾನು ಎಫ್ಐಆರ್ ದಾಖಲು ಮಾಡಬೇಕು, ಕಂಪ್ಲೇಂಟ್ ಕೊಡಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ. ಯಾರೋ 3ನೇ ವ್ಯಕ್ತಿ ನನ್ನನ್ನು ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡಿದ್ರು. ಹಾಗಾಗಿ ನಾನು ಈ ಒಂದು ಪ್ರಕರಣ ಅಂದರೆ ಕೇಸನ್ನು ದಾಖಲು ಮಾಡಿದ್ದೀನಿ ಅಂತ ಈ ಯುವತಿ ಕೊಟ್ಟಿರುವಂಥ ಹೇಳಿಕೆ ಮತ್ತೊಂದು ಟ್ವಿಸ್ಟ್ ಅಂತ ಹೇಳ್ಬೋದು ಈ ಕೇಸಲ್ಲಿ. ಯಾಕೆ, ಏನಾಗಿರಬಹುದು, ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ರೋಶ್ನಿ, ಏನಂತಂದ್ರೆ ಏನ್ ಹುಬ್ಬಳ್ಳಿಯಲ್ಲಿ ನಡೆಯುವಂತ 2 ಲವ್ ಜಿಹಾದ್ ಕೇಸ್ಗಳಿಗೂ ಒಂದೊಂದು ಬೇರೆ ಬೇರೆ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಮೊದಲೇ 2ನೇದು ಅಂದ್ರೆ ನಿನ್ನೆ 5ನೇ ತಾರೀಕು ಹುಬ್ಬಳ್ಳಿಯ ಒಂದು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಧ್ಯಾಹ್ನದ ನಂತರ ಈ ಇನ್ನೊಂದು ಏನು ಸಂತ್ರಸ್ತೆ ಇದ್ದಾಳ ಅವಳ ಒಂದು ವಿಡಿಯೋಗಳು ರಾಜ್ ನ್ಯೂಸ್ಗೆ ಲಭ್ಯ ಆಗ್ತಾವ. ಆ ವಿಡಿಯೋದಲ್ಲಿ ಹೇಳ್ತಾಳೆ ಏನಂತಂದ್ರೆ, ನಾನು ಯಾರು ಮುಫೀಜ್ ಜೊತೆ ಏನಂತಂತಲ್ಲ ಒಂದು ರಿಲೇಶನ್ಶಿಪ್ ನಲ್ಲಿದ್ದೆ. ನಾನು ಯಾವುದೇ ಕಾರಣಕ್ಕೂ ಅವನ ಮೇಲೆ ದೂರು ಕೊಡೋದಾಗ್ಲಿ, ಅವನ ಮೇಲೆ ಏನೇನು ಹರಾಸ್ಮೆಂಟ್ ಸಂಬಂಧಪಟ್ಟಂತೆ ದೂರು ಕೊಡೋದಾಗ್ಲಿ ಯಾವುದೂ ನನ್ನಲ್ಲಿ ಇರ್ಲಿಲ್ಲ. ಯಾಕಂದ್ರೆ ನನಗೆ ಅವ್ನು ಬೇಕಾಗಿತ್ತು. ಇಷ್ಟಾದರೂ ಸಹ ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇರೆ ಒಂದು ಸಂಘಟನೆಯವರು ಕರೆದುಕೊಂಡು ಹೋಗಿ ಬೇರೆ ಒಂದ್ ಕಡೆ ಅಜ್ಞಾತ ಸ್ಥಳದಲ್ಲಿಟ್ಟು ನಮ್ಮನ್ನು ಕೌನ್ಸಿಲಿಂಗ್ ಮಾಡಿ ನನ್ನ ಮೈಂಡ್ ವಾಶ್ ಮಾಡೋ ತರ ಮಾಡಿ, ನೀನು ಈ ರೀತಿ ಕಂಪ್ಲೇಂಟ್ ಕೊಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಇದು ಲವ್ ಜಿಹಾದ್ ಅನ್ನೋ ತರ ನನ್ಗೆ ಹೇಳಿದ್ರು. ಮತ್ತು ಬೇರೆ ಒಬ್ಬನ ನನಗೇನಂತಂದ್ರೆ ಅಲ್ಲೇ ಕುಂತಲ್ಲೇ ಯಾವುದೇ ಒಬ್ಬ ಸ್ವಾಮೀಜಿ ಕಡೆಯಿಂದನೂ ಫೋನ್ ಮಾಡಿಸಿದ್ರು. ಇಷ್ಟೆಲ್ಲ ಆದ್ಮೇಲೂ ಸಹ ಏನಂತಂದ್ರೆ ಇವರ ಒಂದು ಒಪ್ಪಿಗೆ ಮೇರೆಗೆ, ಮನೆಯಲ್ಲಿ ಕುಟುಂಬದವರ ಒಪ್ಪಿಗೆ ಮೇರೆಗೆ ಒಂದು ಆ ಮುಫೀಜ್ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡಿದೆ ಅನ್ನೋ ಮಾತನ್ನ ಮಾತ್ರ ಹೇಳ್ತಾರೆ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡೋ ಉದ್ದೇಶನೇ ಇರ್ಲಿಲ್ಲ.
ಯಾಕಂದ್ರೆ ನನಗೆ ಅವ್ನು ಬೇಕಾಗಿತ್ತು. ಯಾಕಂದ್ರೆ ನನ್ನ ಮದುವೆಗಾಗಿ ಸಿದ್ಧತೆ ಮಾಡ್ಕೊಂಡಿದ್ದೆ, ಮದುವೆಗಾಗಿ ಆಗ್ಲೇ ನನ್ನ ರಿಜಿಸ್ಟ್ರೇಷನ್ ಕೈಗಾಗಿ ಉಳಿದಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಮೂರನೆಯ ಒಂದು ವ್ಯಕ್ತಿ ಅಂದ್ರೆ ಸಂಘಟನೆಯವರು ಬಂದು ಈ ರೀತಿ ನನಗೆ ಕೌನ್ಸಿಲಿಂಗ್ ಮಾಡಿ ನನಗೆ ಒಂದು ಒತ್ತಾಯ ಪೂರ್ವಕ ಮಾಡಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾಕಂತಂದ್ರೆ ಇದು ಲವ್ ಜಿಹಾದ್ ಅಲ್ಲ ಅನ್ನೋದಕ್ಕೆ ಇದೊಂದು ವಿಡಿಯೋಗಳು ಸಾಕಷ್ಟು ವಿಡಿಯೋಗಳು ಏನು ಅವರು ವೈರಲ್ ಆಗಿದೆ ಅದು ಸಾಕ್ಷಿ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನೊಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ಈಗಾಗಲೇ ನಿನ್ನೆ ಕೆಲವಷ್ಟು ವಿಡಿಯೋಗಳನ್ನ ಇಟ್ಟುಕೊಂಡು ಕಾಂಗ್ರೆಸ್ನವರು ಸಹ ಒಂದು ಈ ಬಿಜೆಪಿಯರ ಮೇಲೆ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅದೇನು ಅಂತಂದ್ರೆ ಈ ಉಪಚುನಾವಣೆಯಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಇಂಥ ಹುಟ್ಟುಗಳನ್ನ ಹಾಕಿ ಲವ್ ಜಿಹಾದ್ ಹೆಸರಿನಲ್ಲಿ ಹುಬ್ಬಳ್ಳಿಯ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಲು ಹೊರಟಿದ್ದಾರೆ ಅಂತ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ರೋಶ್ನಿ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ.